ನಮಸ್ಕಾರ. ಬಿಹಾರಿನ 2ನೇ ಹಂತದ ಚುನಾವಣೆ ಈಗ ಪ್ರಾರಂಭವಾಗಿದೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಶುರುವಾಯಿತು. ಪ್ರಥಮ ಹಂತದಲ್ಲಿ ಹೇಗೆ 65.4% ವೋಟಿಂಗ್ ಆಯಿತು. ಅದೇ ಟ್ರೆಂಡು 9 ಗಂಟೆಯ ಹೊತ್ತಿಗೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ನಾವೇನು ರಿಪೋರ್ಟ್ ಬಂದಿದೆ, ಅದರಲ್ಲಿ ಅವರು 15.54% ಅಂತ ತೋರಿಸ್ತಾ ಇದ್ದಾರೆ. ಅಂದಾಗ ಇದು ವೋಟಿಂಗ್ ಫಸ್ಟ್ ಫೇಸ್ನಲ್ಲಿ ಎಷ್ಟಾಯಿತು ಅದಕ್ಕಿಂತ ಜಾಸ್ತಿನೇ ಈ ಫೇಸ್ನಲ್ಲಿ ಕಾಣ್ತಾ ಇದೆ. ಬಿಹಾರಿನ ಸಂಪೂರ್ಣ ಚುನಾವಣೆಯ ವಿಶ್ಲೇಷಣೆ ಮಾಡಬೇಕಂದ್ರೆ ಮಹಾಗಠಬಂಧನ್ ಅಂದರೆ ನಾವೇನು ರಾಷ್ಟ್ರೀಯ ಜನತಾದಳ, RJD, ಕಾಂಗ್ರೆಸ್, VIP, ಆಮೇಲೆ CPI ಮಾಲೆ ಮತ್ತು CPI ಇವ್ರದ್ದೇನು ಒಂದು ಗಠಬಂಧನ್ ಇತ್ತು, ಮತ್ತೊಂದು NDA ಇತ್ತು. NDAನಲ್ಲಿ BJP, JDU ಹಾಗೂ RJD ರಾಮ್ ವಿಲಾಸ್ ಪಾಸ್ವಾನ್, ಮಾಝಿಯವರ ಪಾರ್ಟಿ ಮತ್ತು ಸೈನಿಯವರ ಪಾರ್ಟಿ ಹಿಂಗೆ ಸೇರಿ 5, ಅದಕ್ಕೆ ಅವರು ಪಂಚ ಪಾಂಡವರು ಅಂತ ಹೆಸರಿಟ್ಟಿದ್ರು. ಚುನಾವಣೆಯಲ್ಲಿ ಅನೇಕ ವಿಷಯಗಳಿದ್ದು ಅದರಲ್ಲಿ ಮಹತ್ವದ ವಿಷಯ ಅಂತಂದರೆ 20 ವರ್ಷದಿಂದ ಏನು ನಿತೀಶ್ ಕುಮಾರ್ ಅವರು ಅಲ್ಲಿಯ ಮುಖ್ಯಮಂತ್ರಿ ಇದ್ದರು, ಅವರ ಬದಲಾವಣೆ ಮಾಡಬೇಕು ಬೇಡವೋ ಅಂತ. ಲಾಲು ಪ್ರಸಾದ್ ಯಾದವ್ ವರ್ಚಸ್ವ ಈ ಚುನಾವಣೆಯಲ್ಲಿ ಕಂಡಿಲ್ಲ. ಯಾಕೆ ಕಂಡಿಲ್ಲ ಅಂತಂದರೆ ವಯಸ್ಸಾಗಿದೆ ಪಾಪ, ಈಗ ಅವರು ಅಷ್ಟು ಆ್ಯಕ್ಟಿವ್ ಆಗೂ ಇಲ್ಲ. ಆಮೇಲೆ ಬೇಲ್ನಲ್ಲಿ ಅವರು ಇರೋದರಿಂದ ಸ್ವಾಸ್ಥ್ಯದ ಗ್ರೌಂಡ್ ಮೇಲೆ ಅವ್ರಿಗೆ ಕ್ಯಾಂಪೇನಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಇದ್ದಿದ್ದಿಲ್ಲ. ಸಾಧಾರಣತಃ ಬಿಹಾರ್ನಲ್ಲಿ ಮಹಾಗಠಬಂಧನಿಗೆ RJD ಮತ್ತು ಕಾಂಗ್ರೆಸ್ಸಿಗೆ MY ಫ್ಯಾಕ್ಟರ್ ಅಂತ ಇದೆ. ಅಂದರೆ ಮುಸ್ಲಿಂ ಆ್ಯಂಡ್ ಯಾದವ್ ಅವರು ಸೇರಿದರೆ ಸರಿಸುಮಾರು 35% ಆ ಕಾಂಬಿನೇಷನ್ ಆಗ್ತದೆ. ಆದರೆ MY ಫ್ಯಾಕ್ಟರ್ NDA ಕಡೆ ಕೂಡ ಇತ್ತು. ಅದು ಅಂತಂದರೆ ಮಹಿಳಾ ಮತ್ತು ಯೂತ್. 1ನೇ ಹಂತದ ಚುನಾವಣೆಯಲ್ಲಿ 65% ವೋಟಿಂಗ್ ಆದಲ್ಲಿ ಪುರುಷರಕ್ಕಿಂತ ಮಹಿಳೆಯರು 8% ವೋಟಿಂಗ್ ಜಾಸ್ತಿ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. ಈ 8% ವೋಟಿಂಗ್ ಆಗಿದ್ದು ಜೀವಿಕಾ ದೀದಿ ಅಂತ ಏನು ಸ್ಕೀಮ್ ನಿತೀಶ್ ಕುಮಾರ್ ಸರ್ಕಾರ ನಡೆಸಿತು, ಅದರಲ್ಲಿ 10,000 ರೂಪಾಯಿ ಮೊತ್ತವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನಲ್ಲಿ ಆಲ್ರೆಡಿ ಮಹಿಳಾ ಮತದಾರರಿಗೆ ಟ್ರಾನ್ಸ್ಫರ್ ಮಾಡಾಗಿತ್ತು. ಇದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ನನ್ನ ಅನಿಸಿದ ಮಟ್ಟಿಗೆ NDAಗೆ ಕಾಣ್ತಾ ಇದೆ. ಆಮೇಲೆ ಏನು NDA ಕ್ಯಾಂಪೇನಿಂಗ್ ನಡೆಸ್ತು, ಆಮೇಲೆ ಸೀಟ್ ಶೇರಿಂಗಿಂದ ಹಿಡ್ಕೊಂಡು 5-6 ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಅನೇಕ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಅಮಿತ್ ಶಾ ಅಂಕರು ಅಲ್ಲಿ ಬಿಹಾರ್ನಲ್ಲಿ ಮನೆಯೇ ಮಾಡಿಬಿಟ್ಟಿದ್ರು. ಈ ಥರ ನೋಡಿದ್ರೆ ಕಂಬೈನ್ಡ್ ಕ್ಯಾಂಪೇನಿಂಗ್ ಅವ್ರದ್ದು ಧರಾತಲದಲ್ಲೇ ನೆಲದ ಮೇಲೆ ಕಾಣಿಸ್ತಾ ಇತ್ತು. ನರೇಂದ್ರ ಮೋದಿ, ಯೋಗಿಯವರ ರ್ಯಾಲಿಗಳು ನೋಡಿದಾಗ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರ್ತಾಯಿದ್ರು. ಅದರಂತೆ ಮಹಾಗಠಬಂಧನಿನ ನಾನು ಕಂಡಂಗೆ ಯಾವ ರ್ಯಾಲಿಗಳು ಕೂಡ ಅಷ್ಟು ಸಕ್ಸಸ್ಫುಲ್ ಆಗಿದ್ದಿಲ್ಲ. ಅಮಿತ್ ಶಾ ಅವ್ರದ್ದು ಮತ್ತು ಯೋಗಿಯವರು ಕಾನ್ಸಂಟ್ರೇಷನ್ ಕ್ಯಾಂಪೇನಿಂಗ್ನಲ್ಲಿ 2005ರಿಂದ 2000 ಜಂಗಲ್ ರಾಜ್ ಏನು ಲಾಲು ಯಾದವ್ ಅವರ ರಿಜಿಮ್ನಲ್ಲಿ ನಡೀತಾ ಇತ್ತು. 15 ವರ್ಷದ ಜಂಗಲ್ ರಾಜ್ನಲ್ಲಿ ಯಾವುದೇ ಕೂಡ ಡೆವಲಪ್ಮೆಂಟ್ ಕೆಲಸಗಳು ಆಗಿಲ್ಲ. ನಾನು ಕಂಡ ಬಿಹಾರನಲ್ಲಿ ರೋಡ್ಗಳು, ಅಲ್ಲಿಯ ಹೆಲ್ತು, ಅಂದರೆ ಹಿಂದಿಯಲ್ಲೇ ಸ್ವಾಸ್ಥ್ಯ, ಶಿಕ್ಷಾ, ರಸ್ತಾ ಅವ್ರ ಅಭಿವೃದ್ಧಿ, ಈ 4 ಫ್ಯಾಕ್ಟರ್ ನಂಗೆ ಕಂಡು ಬಂತು. ಗಯಾದಿಂದ ಪಟ್ನಾ ಹೋಗಬೇಕಾದ್ರೆ ಮುಂಚೆ 4-5 ಗಂಟೆ ಬೇಕಾಗ್ತಿತ್ತು, ಈಗ 1.5-2 ಗಂಟೆಯಲ್ಲಿನೇ ನಾವು ಅಲ್ಲಿ ಮುಟ್ಬೋದು. ಈ ಥರ ರಸ್ತೆಗಳು, ಆಮೇಲೆ ಅನೇಕ ನದಿಗಳ ಮೇಲೆ ಓವರ್ ಬ್ರಿಡ್ಜ್ಗಳು ಆಗೋದ್ರಿಂದ ಇದೇ ಟ್ರೆಂಡ್ ನಾವು ಕಂಟಿನ್ಯೂ ಇಡಬೇಕಂತ ಬಿಹಾರದ ಜನತೆಯಲ್ಲಿ
ಮನಸ್ಸಿಗೆ ಕಾಣ್ತಾ ಇದೆ. ನೋಡಿ, ಯಾವುದೇ ರಾಜಕೀಯ ಪಕ್ಷವಾಗಲಿ, ಯಾವುದೇ ರಾಜಕೀಯ ಸಂಸ್ಥೆಗಳಾಗಲಿ, ನಾಳೆ ಚುನಾವಣೆ ಅಂತಂದರೆ ಇವತ್ತು ನೀವು ವೋಟ್ ಚೋರಿ ಕ್ಯಾಂಪೇನಿಂಗನ್ನು ಒಂದು ದಿಲ್ಲಿಯಲ್ಲಿ ಮಾಡ್ತೀರಾ, ಅದರ ಆ್ಯಂಟಿ ಅಡ್ವಾಂಟೇಜ್ ಇಷ್ಟ ಆಯ್ತು ಅಂತಂದರೆ ಎಲ್ಲ ಪ್ರೂಫ್ಗಳು ಮರುದಿವಸ ಬೆಳಗ್ಗೆ 7 ಗಂಟೆ ಮುಂಚೆನೇ ಅವ್ರ ಮುಖದ ಮೇಲೆ ಹೊಡೆದಂಗಾಯಿತು. ಇದೊಂದು ಆ್ಯಂಟಿ ಅಡ್ವಾಂಟೇಜ್ ಕಾಂಗ್ರೆಸ್ಸಿಗೆ ಆಯಿತು. ಆ ಆ್ಯಂಟಿ ಅಡ್ವಾಂಟೇಜ್ ತೊಗೊಂಡು RJDಗೂ ಕೂಡ ಅದು ನುಕ್ಸಾನಾಗಿ ಪಾಪ 143 ರ್ಯಾಲಿ ಮಾಡಿದ ತೇಜಸ್ವಿ ಯಾದವಿಗೆ ಇದರ ಹೊಡೆತ ಬಿತ್ತು. ಒಟ್ಟಾರೆ ಕ್ಯಾಂಪೇನಿಂಗ್ನಲ್ಲಿ ಎಷ್ಟು ಸೀರಿಯಸ್ ಆಗಿ ಕಾಂಗ್ರೆಸ್ 61 ಸೀಟ್ಗಳನ್ನು ಬಡದಾಡಿ ಮಹಾಗಠಬಂಧನಲ್ಲಿ ತೋತು. ಆದರೆ 61 ಸೀಟ್ನಲ್ಲಿ ಅವರು ಡಬಲ್ ಡಿಜಿಟ್ಗೂ ಕೂಡ ಹೋಗ್ತಾರಾ ಅನ್ನೋದು ನನಗೆ ಡೌಟ್ ಇದೆ. ಇವನ್ ದೇ ಆರ್ ಅನೇಬಲ್ ಟು ವಿನ್ 10 ಸೀಟ್ಸ್ ಆಲ್ಸೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸೀಮಾಂಚಲ್ನಲ್ಲಿ AIMIM, ಸೀಮಾಂಚಲ್ ಅಂತಂದರೆ ನೇಪಾಲ್ ಹಾಗೂ ಬಾಂಗ್ಲಾದೇಶ್ ಈ ಬಾರ್ಡ್ರ್ ಇದೆ ಸೀಮಾಂಚಲ್ನಲ್ಲಿ. ಅಲ್ಲಿ ಸರಿಸುಮಾರು 24 ಸೀಟ್ಗಳಿದ್ದಾವೆ. ಲಾಸ್ಟ್ ಟೈಮ್ ಆಲ್ ಇಂಡಿಯಾ ಇತ್ತಿಹಾದೆ ಮುಸಲ್ಮೀನ್ ಅಂತ ಏನು ಪಾರ್ಟಿ ಇದೆ ಓವೈಸಿ ಅವ್ರದ್ದು, ಅವರು 5 ಸೀಟ್ಗಳು ಗೆದ್ದಿದ್ದು. ಈ ಸತೆ ನನಗನ್ಸಿದ ಮಟ್ಟಿಗೆ RJD ಮತ್ತು ಕಾಂಗ್ರೆಸ್ಸಿಗೆ ಡೆಂಟ್ ಮಾಡಿ ಅಲ್ಲವ್ರು ಸರಿಸುಮಾರು 8-9 ಸೀಟ್ಗಳು ಗೆಲ್ಲೋ ಪರಿಸ್ಥಿತಿಯಲ್ಲಿದ್ದಾಗ ಒಟ್ಟಾರೆ ಸೀಮಾಂಚಲ್ ಆಯಿತು, ಪೂರ್ವಾಂಚಲ್ ಆಯಿತು, ಮಗಧ್ ಆಯಿತು, ಗಯಾಜಿ ಆಯಿತು, ಪಟ್ನಾ ಆಯಿತು, ಇವೆಲ್ಲ ಕ್ಷೇತ್ರಗಳು ಒಟ್ಟಾರೆ ನಾವು ನೋಡಿದರೆ ಮಹಿಳೆಯರ ಮತದಾನ, ಅಭಿವೃದ್ಧಿ ಮಾಡಿದ ಕೆಲಸ. ಆಮೇಲೆ ನಿತೀಶ್ ಕುಮಾರ್ ಅವರೇ ಮುಂಚೆ ಸ್ವಲ್ಪ ಹಿಂದೇಟು ಹಾಕಿತ್ತು ಭಾಜಪ, ಅವ್ರ ಹೆಸರು ಓಪನ್ ಆಗಿ ಹೇಳ್ತಾ ಇದ್ದಿದ್ದಿಲ್ಲ. ಲಾಸ್ಟ್ 4-5 ದಿವಸ ಇದ್ದಾಗ ಅವರು ಅಮಿತ್ ಶಾ ಕೂಡ ಆಯಿತು, ಪ್ರಧಾನಮಂತ್ರಿಗಳು ಕೂಡ ಆಯಿತು, ಅಲ್ಲಿ ಅಧ್ಯಕ್ಷರೇನು ಜೈಸ್ವಾಲ್ ಅಂತಿದ್ದಾರೆ, ಅವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಾಮ್ ವಿಲಾಸ್ ಪಾಸ್ವಾನಿನ ಮಗ. ಇನ್ನೊಂದು ಮಹತ್ವದ ಅಂಶ, ಲಾಸ್ಟ್ ಇಲೆಕ್ಷನ್ನಲ್ಲಿ 0.3% ಗ್ಯಾಪ್ನಲ್ಲಿ ಏನು ನಿತೀಶ್ ಕುಮಾರ್ ಸರ್ಕಾರ ಮಾಡಿತ್ತು, ಅದರಲ್ಲಿ ಮಹತ್ವದ ವಿಷಯ ಅಂತಂದರೆ ರಾಮ್ ವಿಲಾಸ್ ಪಾಸ್ವಾನಿನ ಮಗ ಏನು ಇದ್ದಾನೆ, ಅವ್ರದ್ದು ಲೋಕ್ ಜನಶಕ್ತಿ ಪಾರ್ಟಿ, ಚಿರಾಗ್ ಪಾಸ್ವಾನ್ ಅದರ ನಾಯಕರು, ಅವರು ಸರಿಸುಮಾರು 100 ಸೀಟಿನಲ್ಲಿ JDU ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಅವ್ರು ಗೆಲ್ಲಿಲ್ಲ. ಅವ್ರು ಗೆದ್ದಿದ್ದು 1 ಸೀಟು. ಆದರೆ ಅವರು ಸರಿಸುಮಾರು 40 ಸೀಟಿನಲ್ಲಿ JDUಗೆ ಸೋಲಲಿಕ್ಕೆ ಕಾರಣ ಆಯಿತು. ಈ ಸತ್ತೆ ಇದೇನು ಕಾಂಬಿನೇಷನ್ ಇದೆ, ರಾಮ್ ವಿಲಾಸ್ ಪಾಸ್ವಾನು, ನಿತೀಶ್ ಕುಮಾರು ಮತ್ತು ಭಾರತೀಯ ಜನತಾ ಪಾರ್ಟಿ ಧರಾತಲದಲ್ಲಿ ಕಾಣ್ತಾ ಇದೆ. ಅದರಿಂದ ಇದೇನು 40 ಸೀಟಿನ ಡೆಂಟ್ ಆಗಿತ್ತಲ್ಲ, ಅದನ್ನು ತೆಗೆದು JDU ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತದೆ ಅಂತ ಅನ್ನಿಸ್ತಾ ಇದೆ. ಆನಂತರ ಭಾಜಪ, ಆನಂತರ RJD. ಡಿಸ್ಅಡ್ವಾಂಟೇಜ್ BJP ಗಠಬಂಧನ ಏನಿದೆ, NDA ಗಠಬಂಧನ್ಗೆ ಒಂದೇ ರಾಮ್ ವಿಲಾಸ್ ಪಾಸ್ವಾನ್ ಅವ್ರಿಗೆ 29 ಸೀಟ್ ಕೊಟ್ಟಿದ್ದಾರೆ. ಆಮೇಲೆ ಸೈನಿ ಅವ್ರಿಗೆ 6 ಮತ್ತು ಇನ್ನೊಂದು ಪಕ್ಷಕ್ಕೆ 6 ಸೀಟ್ ಕೊಟ್ಟಿದ್ದಾರೆ. ಇವೆನ್ 34 ಸೀಟಿನಲ್ಲಿ 38 ಸೀಟಿನಲ್ಲಿ ಎಷ್ಟು ಸೀಟ್ ಬರ್ತಾವೆ ಅದು ಮಹಾಗಠಬಂಧನ್ಗೆ ನುಕ್ಸಾನ್ ಆಗ್ತದೆ, NDAಗೆ ಪ್ರಾಫಿಟ್ ಆಗ್ತದೆ. ಒಟ್ಟಾರೆ ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ನನ್ನ ಅನಿಸೋದ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ, JDU ಮತ್ತು ರಾಮ್ ವಿಲಾಸ್ ಪಾಸ್ವಾನಿನ ಪಕ್ಷ 170ರಿಂದ 178 ಸೀಟ್ಗಳನ್ನು ಗೆದ್ದು ಮತ್ತೊಮ್ಮೆ ಬಿಹಾರ್ನಲ್ಲಿ ಸರ್ಕಾರ ಮಾಡ್ತದೆ ಅಂತ ಅನಿಸ್ತಾ ಇದೆ. ಕಾಂಗ್ರೆಸ್ಸಿನ ಹೀನಾಯ ಚುನಾವಣೆಯ ಸ್ಟ್ರಾಟಜಿಯಿಂದ ಅದು RJDಗೆ ಕೂಡ ತುಂಬ ಡೆಂಟ್ ಮಾಡಿದೆ. ಕೆಲವೊಂದು ವಿಡಿಯೋಗಳು ಬಂದವು, ಆ ಜಂಗಲ್ ರಾಜ್ನಲ್ಲಿ ಏನು ಯಾದವ್ ಅಹೀರ್ ಅಂತಾರಲ್ಲ, ಕೆಲವೊಂದು ವಿಡಿಯೋಗಳು BJP IT ಸೆಲ್ ಕೂಡ ಅದನ್ನು ಪ್ರತಿ ಸತೆ ಕ್ಯಾಂಪೇನಿಂಗ್ನಲ್ಲಿ ವಾಪರಿಸಿತು. ಆಯೇಗಾ ಅಹಿರ್ ಕಾ ಬಿಟ್ವಾ ಲಾಯೇಗಾ ಕಟ್ಟಾ ಹಾತ್ ಮೇ ಕಟ್ಟಾ ಚಲೇಗಾ ಬಿಹಾರ್ ಮೇ, ಇವೆಲ್ಲ ಅಶ್ಲೀಲ ಸಾಂಗ್ಗಳನ್ನು ಏನು ಬಿತ್ತರಿಸಿ RJD ಕ್ಯಾಂಪೇನಿನ ಭಾಳ ತುಂಬ ಡ್ಯಾಮೇಜ್ ಮಾಡ್ತು. ಒಟ್ಟಾರೆ ನೋಡಿದರೆ
ಸರ್ಕಾರ ಬಿಹಾರದಲ್ಲಿ ಮತ್ತೆ ಎನ್ ಡಿ ಎದೇ ಬರಬಹುದಂತ ಅನ್ನಿಸ್ತಾ ಇದೆ. ಇವತ್ತು ಸಂಜೆ ಅನೇಕ ಚಾನಲ್ಗಳು ಎಕ್ಸಿಟ್ ಪೋಲ್ ಮಾಡ್ತಾ ಇದ್ದಾರೆ. 14ನೇ ತಾರೀಕು ಚುನಾವಣೆ ಇದೆ. ಆದರೆ ಒಂದೇ ಒಂದು, ನಿತೀಶ್ ಕುಮಾರಿನ ಫೇಸು, ಜೀವಿಕಾ ದೀದಿಯ 10,000 ರೂಪಾಯಿಯ ಸ್ಕೀಮು, ಅಮಿತ್ ಶಾ ನೇತೃತ್ವದಲ್ಲಿ ಎನ್ ಡಿ ಎಗೆ ಒಗ್ಗಟ್ಟಾಗಿ ನಿಲ್ಲಿಸಿ ಸರಿಯಾಗಿ ನಾವೇನು ಇದು ಮಾಡ್ತಾ ಇದ್ದಾವೆಲ್ಲ ಕ್ಯಾಂಪೇನಿಂಗು, ಅದರಿಂದ ಗೆಲ್ಲಬಹುದು ಅಂತ ಅನ್ನಿಸ್ತಾ ಇದೆ. ನಮಸ್ಕಾರ.